ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಅಹೋರಾತ್ರಿ ಧರಣಿ ಮಾಡ್ತಾ ಇದೆ. ಇನ್ನೊಂದು ಕಡೆ ಶಾಸಕರ ಅಮಾನತು ವಿಚಾರವಾಗಿ ಕೂಡ ಪ್ರತಿಭಟನೆ ಮಾಡ್ತು. ಆದ್ರೆ ಈ ಒಂದು ಪ್ರತಿಭಟನೆಗಳಿಗೆ ಜೆಡಿಎಸ್ಗೆ ಆಹ್ವಾನ ನೀಡಿಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಬಿಜೆಪಿ ಒಂದ್ ಕಡೆ ಎರಡು ಹೋರಾಟಗಳನ್ನ ಸ್ವತಂತ್ರವಾಗಿ ಮಾಡ್ತಾ ಇದೆ. ರಾಜ್ಯದಲ್ಲಿ NDA ಮೈತ್ರಿಕೂಟ ಇದ್ರು ಕೂಡ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಲೋಕಸಭಾ ಚುನಾವಣೆ ಎದುರಿಸಿದ್ರ. ಆದ್ರೆ ಇಲ್ಲಿ ಹೋರಾಟದಲ್ಲಿ ಎಲ್ಲ ಒಂದ್ ಕಡೆ ತಮ್ಮ ಮೈತ್ರಿಯಲ್ಲಿ ಗೊಂದಲ ಇದೆಯಾ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಇಲ್ಲ, ಇವರು ಆತರವಾಗಿ ತೀರ್ಮಾನಗಳು ತಗೋತಾರೆ. ತೀರ್ಮಾನ ತಗೊಳ್ಳುವಂಥ ಸಂದರ್ಭದಲ್ಲಿ ಎರಡೂ ಪಕ್ಷ ಒಟ್ಟಾಗಿ ತಗೊಂಡ್ರೆ ಖಂಡಿತ ಅದು ಎಫೆಕ್ಟಿವ್ ಆಗಿರ್ತದೆ ಅನ್ನೋದು ನನ್ನ ಭಾವನೆ. ಆದ್ರಿಂದ BJP ಅಧ್ಯಕ್ಷರಿಗೂ ನಾನು ಹೇಳೋದಿಷ್ಟೇ, ಏನೇ ಒಂದು ಒಳಗೆ ಸದನದ ಒಳಗಿರ್ಬೋದು ಹೊರಗಡೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಎರಡೂ ಪಕ್ಷ ಒಟ್ಟಾಗಿ ತೀರ್ಮಾನವನ್ನು ತಗೊಳ್ಳುವಂಥದ್ದು ದಯಮಾಡಿ ಮುಂದುವರಿಸಬೇಕು ಅನ್ನೋದು ನನ್ನ ಒಂದು ವಿನಂತಿ. ಸರ್, ಮೈಸೂರು ಮೂಡ ವಿಚಾರವಾಗಿ ಪಾದಯಾತ್ರೆ ಮಾಡಿದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಗೊಂದಲ ಆಗಿತ್ತು. ಎಲ್ಲ ಒಂದ್ ಕಡೆ ಬಿಜೆಪಿ JDS ಒಟ್ಟಿಗೆ ಹೋದ್ರೆ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಹಳೆ ಮೈಸೂರು ಭಾಗದಲ್ಲಿ ಅನ್ನೋ ಒಂದು ಆತಂಕ ಏನಾದ್ರು ಬಿಜೆಪಿ ನಾಯಕರಿಗೆ ಇದೆಯಾ ಸರ್? ಏನಿದೆಯೋ ಗೊತ್ತಿಲ್ಲ. ಅದನ್ನೆಲ್ಲ ಆ ಥರ ಆಲೋಚನೆಗಳನ್ನ ಇವತ್ತು ಇಟ್ಕೊಂಡು ಹೋದ್ರೆ ಅದು ಸರಿಯಾದ ರೀತಿಯಲ್ಲ. ಯಾಕೆಂದ್ರೆ ಈಗ ಬೇರೆ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಅವ್ರು ಮಾಡ್ತಾ ಇರ್ತಕ್ಕಂಥ ಲೋಪದೋಷಗಳನ್ನ, ನ್ಯೂನತೆಗಳನ್ನ, ಅವತ್ತೇರೆ ಬೆಲೆ ಏರಿಕೆಗಳನ್ನ ಇದೆಲ್ಲದನ್ನು ಖಂಡಿಸಿ ಜನಗಳಿಗೆ ಮನವರಿಕೆ ಮಾಡಿಕೊಟ್ಟು ಜನಾಭಿಪ್ರಾಯ ಮೂಡಿಸೋದಕ್ಕೆ ಏನು ಮಾಡಬೇಕು, ಎರಡೂ ಪಕ್ಷ ಒಟ್ಟಾಗಿ ಮಾಡಿದ್ರೆ ಸರಿ. ಕೆಲವು ಭಾಗದಲ್ಲಿ BJP ಇದೆ, ಕೆಲವು ಭಾಗದಲ್ಲಿ JDS ಇದೆ. ಎರಡನ್ನೂ ಕೂಡ ಎಲ್ಲ ಭಾಗದಲ್ಲಿ ಎಲ್ಲಿ ಯಾರು ಅಲ್ಲಿ ಶಕ್ತಿಯನ್ನು ತುಂಬಬೇಕು ಆ ಥರ ಪಕ್ಷಗಳು ಎರಡೂ ಪಕ್ಷ ಒಟ್ಟಾಗಿ ಹೋದರೆ ಖಂಡಿತ ಇದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಆದ್ದರಿಂದ ಮತ್ತೆ ನೀವು ಈ ಥರ ಬೆಳವಣಿಗೆಗಳು ಮಾಡ್ಕೊಂಡು ಹೋದರೆ ಜನಗಳಲ್ಲೆಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯ ಸೃಷ್ಟಿಯಾಗುತ್ತೆ. ಅವರೇ ಬೇರೆ ಇವರೇ ಬೇರೆ ಅಂತಕ್ಕಂಥದ್ದು ಆ ಒಂದು ಮನಸ್ಥಿತಿ ಜನಗಳಲ್ಲಿ ಬರೋದಕ್ಕಿಂತ ಮುಂಚೆ ನಾವು ಸರಿಪಡಿಸ್ಕೊಂಡು ಎರಡೂ ಪಕ್ಷ ಒಟ್ಟಿಗೆ ಹೋಗೋದು ಸೂಕ್ತ ಅನ್ನೋದು ನನ್ನ ಭಾವನೆ. ಸರ್, ಈ ಕೋಆರ್ಡಿನೇಷನ್ ಕಮಿಟಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಕೂಡ ಚರ್ಚೆ ಇದೆ. ಎಲ್ಲ ಒಂದ್ ಕಡೆ ಎರಡೂ ಪಕ್ಷಗಳು ಕೂಡ ಮುಂದೆ ಬರ್ತಾ ಇಲ್ಲ. ಯಾಕೆ ಈ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡ್ಲಿಕ್ಕೆ ಏನ್ ಸರ್ ಕಾರಣ? ಇಲ್ಲ, ಇದು ಕೋಆರ್ಡಿನೇಷನ್ ಕಮಿಟಿ ಈಗಾಗಲೇ ಸುಮಾರು NDA MP ಎಲೆಕ್ಷನ್ ಮುಂಚೆನೇ ಆಗಬೇಕಿತ್ತು. ಆದರೆ ಸಂದರ್ಭದಲ್ಲಿ ಮಾಡಿಲ್ಲ. ಈಗಲಾದರೂ ಕೂಡ ದಯಮಾಡಿ ಎರಡೂ ಪಕ್ಷದ ವರಿಷ್ಠರು ಕೂತು ಇದ್ರ ಬಗ್ಗೆ ಗಮನ ಹರಿಸಿ ಶೀಘ್ರವಾಗಿ ಕೋಆರ್ಡಿನೇಷನ್ ಕಮಿಟಿ ಮಾಡಿ ಎರಡೂ ಪಕ್ಷದವ್ರು ಒಟ್ಟಾಗಿ ಏನೇ ಒಂದು ತೀರ್ಮಾನ ತಗೋಬೇಕಾದ್ರೂ ಕೂಡ ಎರಡೂ ಪಕ್ಷ ಒಟ್ಟಾಗಿ ತೀರ್ಮಾನ ತಗೊಳ್ಳೋಂಥದ್ದನ್ನ ಒಂದು ವೇದಿಕೆನ ಮಾಡಿಕೊಡ್ಬೇಕು ಅಂತ ನಾನು ವರಿಷ್ಠರಲ್ಲಿ ಕೇಳ್ಕೊತೇನೆ. ಸರ್, ಈ ಒಂದು ಹೋರಾಟಕ್ಕೆ ತಮ್ಮನ್ನು ಕರೆದಿಲ್ಲ, ಬಿಜೆಪಿ ನಾಯಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈಗ BJP ನಾಯಕರಲ್ಲಿ ದಯಮಾಡಿ ನಿಮ್ಮಲ್ಲಿ ಒಂದು ಹೇಳೋದಿಷ್ಟೇ, ನೀವು ಯಾವುದೇ ಒಂದು ಸನ್ನಿವೇಶದಲ್ಲಿರ್ಬೋದು ಎರಡೂ ಪಕ್ಷದವ್ರು ಕೂತ್ಕೊಂಡು ಮಾತಾಡಿ ಮಾಡೋ ಅಂಥದ್ದಾಗಬೇಕು. ಯಾವುದೇ ಒಂದು ತೀರ್ಮಾನ ಹೋರಾಟ ಇರಲಿ ಮತ್ತು ಯಾವುದೇ ಒಂದು ರಾಜಭವನಕ್ಕೆ ಎಲ್ಲದಕ್ಕೂ ಕೂಡ ಒಟ್ಟಾಗಿ ಹೋಗ್ತಾ ಇದ್ವಿ. ಈಗ ಯಾಕೆ ಈ ಥರ ಮನಸ್ಥಿತಿ ಬೆಳೆಸ್ಕೊಂಡಿದ್ರೆ ಇದು ಸರಿಯಾದ ಬೆಳವಣಿಗೆ ಅಲ್ಲ. ದಯಮಾಡಿ ಎರಡೂ ಪಕ್ಷದವ್ರು ಕೂತು ಚರ್ಚೆ ಮಾಡಿ ಒಂದು ಕಾರ್ಯಕ್ರಮಗಳನ್ನ ರೂಪರೇಷೆಗಳನ್ನ ಮಾಡಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತದೆ. ಈ ಒಂದು ಹೋರಾಟಗಳಲ್ಲಿ ಎಲ್ಲೋ ಒಂದ್ ಕಡೆ JDS BJP ಅಂತರ ಕಾಯ್ಕೊಂಡಿರೋದು ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಕಡಿಮೆ ಆಗಲ್ವಾ ಅನ್ನೋ ಪ್ರಶ್ನೆ ಚರ್ಚೆ ಆಗ್ತಿರುವಂಥದ್ದು. ಅದಕ್ಕೆ ಅದು ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದನೇ ನಾನು ಎರಡೂ ಪಕ್ಷ ಒಟ್ಟಾಗಿ ನಾವು ಹೋರಾಟಗಳು ಮಾಡಿದ್ರೆ ಅವ್ರಿಗೆ ಭಯ ಇರ್ತದೆ. ನಮ್ಮ ಗುಂಪು ಹೆಚ್ಚಾದರೆ ಖಂಡಿತ ಎರಡೂ ಪಕ್ಷದವರು ಕೂಡ ನಾವೇನೇ ಕೂಡ ಲೋಪದೋಷಗಳು ಮಾಡಕ್ಕೆ ಹೋದ್ರೆ ಇವ್ರು ಬಿಡಲ್ಲ, ಎತ್ತಿಡಿತಾರೆ ಅಂತಕ್ಕಂಥ ಅವ್ರಿಗೆ ಭಯ ಇರಬೇಕು. ಆ ರೀತಿ ಮಾಡೋದ್ಬಿಟ್ಟು ನಮ್ಮಲ್ಲೇ ಭಿನ್ನಾಭಿಪ್ರಾಯ ಇದೆ ಅಂತಕ್ಕಂಥದ್ದು ತೋರಿಸ್ಕೊಳ್ಳೋದು ಸರಿಯಲ್ಲ. ಮುಂದೆ ಈ ಒಂದು ಮೈತ್ರಿ ಮುಂದುವರಿಯುತ್ತೆ ಸರ್? ಈ ಒಂದು ಸನ್ನಿವೇಶಗಳು ನೋಡಿದಾಗ ಮುಂದಿನ ದಿನಗಳಲ್ಲಿ ಮೈತ್ರಿ ಮುಂದುವರಿಯುತ್ತಾ ರಾಜ್ಯದಲ್ಲಿ? ಖಂಡಿತ ಮೈತ್ರಿಗೇನು ಧಕ್ಕೆ ಆಗಲ್ಲ. ಇಲ್ಲಿ ಯಾರೋ ಒಬ್ರು ಮಾಡೋದು ಲೋಪದೋಷದಿಂದ ಈ ಥರ ಒಂದು ಬೆಳವಣಿಗೆಗಳಾಗತ್ತೆ ಬಿಟ್ರೆ ಮೈತ್ರಿಗೆ ಯಾವತ್ತೂ ಕೂಡ ಧಕ್ಕೆ ಆಗಲ್ಲ. ಮೈತ್ರಿಲಿ ಬರ್ತಕ್ಕಂಥ ಸಮಸ್ಯೆಗಳು ಬಂದಾಗ ಅದನ್ನ ಪದೇ ಪದೇ ಅದೇ ಸಮಸ್ಯೆ ಮುಂದುವರಿಬಾರ್ದು. ಅದನ್ನ ಎಲ್ಲೋ ಒಂದು ಕಡೆ ನಾವು ಫುಲ್ ಸ್ಟಾಪ್ ಇಟ್ಬಿಟ್ಟು ಈ ಥರ ಹೊಂದಾಣಿಕೆ ಕೊರತೆ ಕಾಣಿಸಿದ ರೀತಿಯಲ್ಲಿ ಮುಂದೆ ಸಮನ್ವಯ ಸಮಿತಿ ಮಾಡಿ ಅದ್ರ ಮುಖಾಂತರ ಇವತ್ತು ಒಂದು ನಮ್ಮ ಎಲ್ಲ ಹೋರಾಟಗಳಿರ್ಬೋದು ಈ ಸರ್ಕಾರದ ನ್ಯೂನತೆಗಳನ್ನ ಎತ್ತಿಡಿಯುವಂಥ ಕೆಲಸ ಎರಡೂ ಪಕ್ಷಗಳು ಸೇರಿ ಮಾಡೋಣ ಅಂತ. ಸರ್, JDS ಈ ಬೆಲೆ ಏರಿಕೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಈಗ ಪ್ರತ್ಯೇಕವಾಗಿ ಹೋರಾಟ ಮಾಡಲಿಕ್ಕೆ ಏನಾದರೂ ರೂಪರೇಷೆಗಳನ್ನ ಮಾಡ್ಕೊಂಡಿರ್ತಾ ಇದ್ದೀವಿ. ಈಗ ಈ ಬೆಳವಣಿಗೆ ನೋಡ್ತಾ ಇದ್ದೇವೆ. ಮತ್ತೆ ನಾವು ಕೂಡ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಕೂತ್ಕೊಳ್ಳೋ ಜಾಯಮಾನನೂ ಅಲ್ಲ JDSದು. ನಾವು ಕೂಡ ಖಂಡಿತ ಈ ಹೋರಾಟವನ್ನು ಮಾಡ್ತೇವೆ. ಈ ಬೆಲೆ ಏರಿಕೆಗಳು ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಬೆಲೆ ಏರಿಕೆ ಗ್ರಾಹಕರ ಮೇಲೆ ಹೊರೆಯನ್ನು ಹೊರಿಸ್ತಾ ಇರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ಖಂಡಿತ ನಾವಿವತ್ತು ಬೀದಿಗಿಳಿದು ಜನಗಳಿಗೆ ಇದ್ರ ಬಗ್ಗೆ ತಿಳಿ ಹೇಳಿ ಈ ಎಲ್ಲ ಒಂದು ಬೆಲೆ ಏರಿಕೆಗಳನ್ನು ಕೂಡ ಕಡಿವಾಣ ಹಾಕೋ ರೀತಿಯಲ್ಲಿ ನಾವು ಕೂಡ ಹೋರಾಟಗಳನ್ನ ರೂಪಿಸ್ತೇವೆ.
ಇವಿಷ್ಟು ಏನು ಸುರೇಶ್ ಬಾಬುರ ಮಾತಾಗಿರೋದು. ನಾವು ಕೂಡ ಸರ್ಕಾರದ ವಿರುದ್ಧ ರೂಪುರೇಷೆಗಳನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.